ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಲೋಕ ಅಖಾಡದಲ್ಲಿ ಬಂಡಾಯದ ಬೇಗುದಿ ಜೋರಾಗಿದೆ. ಅತೃಪ್ತರ ಆಟ ಅಭ್ಯರ್ಥಿಗಳಿಗೆ ಸಂಕಷ್ಟ ತಂದಿದೆ. ಆ 3 ಕ್ಷೇತ್ರಗಳಲ್ಲಿ ಬಂಡಾಯದ ಕಿಚ್ಚಿಗೆ ಕಾಂಗ್ರೆಸ್ ಬಿಜೆಪಿ ಸುಡುವ ಸಾಧ್ಯತೆ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಲೋಕ ಅಖಾಡದಲ್ಲಿ ಬಂಡಾಯ ಬೇಗುದಿ, ಅತೃಪ್ತರ ಆಟ ಅಭ್ಯರ್ಥಿಗಳಿಗೆ ಸಂಕಟ. ಇಂದು ಕರುನಾಡ ಲೋಕ ಅಖಾಡದಲ್ಲಿ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಶಿವಮೊಗ್ಗ, ದಾವಣಗೆರೆ, ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಬಂಡಾಯ ಬೇಗುದಿಗೆ ಕಾಂಗ್ರೆಸ್ ಬಿಜೆಪಿ ಸುಡುವ ಸಾಧ್ಯತೆ ಇದೆ. ರಾಘವೇಂದ್ರ ಗೆಲುವಿಗೆ ಕಂಟಕವಾಗ್ತಾರ ಈಶ್ವರಪ್ಪ. ಶಿವಮೊಗ್ಗ ಯಡಿಯೂರಪ್ಪ ಮತ್ತು ಬಿಜೆಪಿಯ ಭದ್ರಕೋಟೆಯಾಗಿದೆ. ಆದರೆ ಹಾವೇರಿ, ಗದಗ ಲೋಕಸಭಾ ಟಿಕೆಟ್ ಸಿಗದಿದ್ದಕ್ಕೆ ಸಿಟ್ಟಿಗೆದ್ದ ಮಾಜಿ ಡಿಸಿಎಂ ಈಶ್ವರಪ್ಪ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಂಡೆದ್ದು ರಾಘವೇಂದ್ರ ಸೋಲಿಸುವ ಪಣತೊಟ್ಟು ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಒಂದು ವೇಳೆ ಈಶ್ವರಪ್ಪ 1 ಲಕ್ಷಕ್ಕೂ ಅಧಿಕ ಮತ ಪಡೆದಿದ್ದಲ್ಲಿ ಬಿಜೆಪಿಗೆ ಡವಡವ ಶುರುವಾಗಲಿದೆ. ಶಾಮನೂರು ಕುಟುಂಬಕ್ಕೆ ವಿನಯ್ ಆತಂಕ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜಿಬಿ ವಿನಯ್ ಕುಮಾರ್ ಕಾಂಗ್ರೆಸ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಧುಮುಕಿದ್ದಾರೆ. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಕಾಂಗ್ರೆಸ್ನಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ. ದಾವಣಗೆರೆಯಲ್ಲಿ ಪಾದಯಾತ್ರೆ ಮಾಡಿ ಅಭೂತಪೂರ್ವ ಜನಬೆಂಬಲ ಗಳಿಸಿದ್ದಾರೆ. ಇದೇ ಜನಬೆಂಬಲ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಇವರು ಯಾರ ವೋಟ್ ಬ್ಯಾಂಕಿಗೆ ಕೈ ಹಾಕ್ತಾರೆ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ. ಚಿಕ್ಕೋಡಿಯಲ್ಲಿ ಸಾಹುಕಾರ್ಗೆ ಸವಾಲ್. ಇನ್ನು ಚಿಕ್ಕೋಡಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಮಾಜಿ ಐಎಎಸ್ ಅಧಿಕಾರಿ ಶಂಭೋ ಕಲ್ಲೋಳಿಕರ್ ಕಣಕ್ಕಿಳಿದಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಯಬಾಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕೇವಲ 2,500 ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಸದ್ಯ ಕಣಕ್ಕಿಳಿದು ಶಂಭೋ ಕಲ್ಲೋಳಿಕರ್ ಯಾರ ಮತ ಬುಟ್ಟಿಗೆ ಕೈ ಹಾಕ್ತಾರೆಂಬುದನ್ನು ಜೂನ್ 4ರ ಫಲಿತಾಂಶದಂದೇ ಕಾಣಬೇಕಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೋಕ ಅಖಾಡದಲ್ಲಿ ಬಂಡಾಯದ ಬೇಗುದಿ ಜೋರಾಗಿದೆ. ಅತೃಪ್ತರ ಆಟ ಅಭ್ಯರ್ಥಿಗಳಿಗೆ ಸಂಕಷ್ಟ ತಂದಿದೆ. ಆ 3 ಕ್ಷೇತ್ರಗಳಲ್ಲಿ ಬಂಡಾಯದ ಕಿಚ್ಚಿಗೆ ಕಾಂಗ್ರೆಸ್ ಬಿಜೆಪಿ ಸುಡುವ ಸಾಧ್ಯತೆ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಲೋಕ ಅಖಾಡದಲ್ಲಿ ಬಂಡಾಯ ಬೇಗುದಿ, ಅತೃಪ್ತರ ಆಟ ಅಭ್ಯರ್ಥಿಗಳಿಗೆ ಸಂಕಟ. ಇಂದು ಕರುನಾಡ ಲೋಕ ಅಖಾಡದಲ್ಲಿ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಶಿವಮೊಗ್ಗ, ದಾವಣಗೆರೆ, ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಬಂಡಾಯ ಬೇಗುದಿಗೆ ಕಾಂಗ್ರೆಸ್ ಬಿಜೆಪಿ ಸುಡುವ ಸಾಧ್ಯತೆ ಇದೆ. ರಾಘವೇಂದ್ರ ಗೆಲುವಿಗೆ ಕಂಟಕವಾಗ್ತಾರ ಈಶ್ವರಪ್ಪ. ಶಿವಮೊಗ್ಗ ಯಡಿಯೂರಪ್ಪ ಮತ್ತು ಬಿಜೆಪಿಯ ಭದ್ರಕೋಟೆಯಾಗಿದೆ. ಆದರೆ ಹಾವೇರಿ, ಗದಗ ಲೋಕಸಭಾ ಟಿಕೆಟ್ ಸಿಗದಿದ್ದಕ್ಕೆ ಸಿಟ್ಟಿಗೆದ್ದ ಮಾಜಿ ಡಿಸಿಎಂ ಈಶ್ವರಪ್ಪ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಂಡೆದ್ದು ರಾಘವೇಂದ್ರ ಸೋಲಿಸುವ ಪಣತೊಟ್ಟು ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಒಂದು ವೇಳೆ ಈಶ್ವರಪ್ಪ 1 ಲಕ್ಷಕ್ಕೂ ಅಧಿಕ ಮತ ಪಡೆದಿದ್ದಲ್ಲಿ ಬಿಜೆಪಿಗೆ ಡವಡವ ಶುರುವಾಗಲಿದೆ. ಶಾಮನೂರು ಕುಟುಂಬಕ್ಕೆ ವಿನಯ್ ಆತಂಕ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜಿಬಿ ವಿನಯ್ ಕುಮಾರ್ ಕಾಂಗ್ರೆಸ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಧುಮುಕಿದ್ದಾರೆ. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಕಾಂಗ್ರೆಸ್ನಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ. ದಾವಣಗೆರೆಯಲ್ಲಿ ಪಾದಯಾತ್ರೆ ಮಾಡಿ ಅಭೂತಪೂರ್ವ ಜನಬೆಂಬಲ ಗಳಿಸಿದ್ದಾರೆ. ಇದೇ ಜನಬೆಂಬಲ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಇವರು ಯಾರ ವೋಟ್ ಬ್ಯಾಂಕಿಗೆ ಕೈ ಹಾಕ್ತಾರೆ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ. ಚಿಕ್ಕೋಡಿಯಲ್ಲಿ ಸಾಹುಕಾರ್ಗೆ ಸವಾಲ್.
ಇನ್ನು ಚಿಕ್ಕೋಡಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಮಾಜಿ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ್ ಕಣಕ್ಕಿಳಿದಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಯಬಾಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕೇವಲ 2,500 ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಸದ್ಯ ಕಣಕ್ಕಿಳಿದು ಶಂಭು ಕಲ್ಲೋಳಿಕರ್ ಯಾರ ಮತ ಬುಟ್ಟಿಗೆ ಕೈ ಹಾಕ್ತಾರೆಂಬುದನ್ನ ಜೂನ್ 4ರ ಫಲಿತಾಂಶದಂದೇ ಕಾಣಬೇಕಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.